ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ಸೊ ಇವತ್ತೇನು ವಿಡಿಯೋ ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಏನೆಲ್ಲ ಸ್ಟಾರ್ಟ್ ಮಾಡೋಣ? ನೋಡಿ, ಲಾಸ್ಟಿಗೂ ಕೂಡ ನಾನು ಇದನ್ನ ಚಾಯ್ಸ್ ಮಾಡಿದೆ, ಬೆಳ್ಳಿದಿ ಕುಂಕುಮ ಭರಣಿನ. ಚಿಕ್ಕದಿತ್ತು ನಮ್ಮ ಮನೇಲಿ ಬಂದು, ಅದಕ್ಕೋಸ್ಕರ ದೊಡ್ಡದನ್ನ ಕಾಣಿಸ್ತಿಲ್ಲ ಅನಿಸುತ್ತಲ್ಲ. ಈ ಥರ ಡಿಸೈನ್ ತೊಗೊಂಡೆ. ಪ್ಲೈನಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಪ್ಲೈನಲ್ಲಿದೆ ಆಲ್ರೆಡಿ, ಅದಕ್ಕೆ ಡಿಸೈನಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡ್ವಿ. ಇದೆಷ್ಟು ಗ್ರಾಮ್ ಇದೆಯಮ್ಮ? ಸೊ ನಿಮಗೆ ಬೆಳ್ಳಿಲಿ ಬಂದು ಒರ್ಜಿನಲ್ ಅಂತ ನಿಮಗೆ 925 ಅಂತ ಆಲ್ಮಾರ್ಕ್ ಇರುತ್ತೆ. ಇದು ಒರಿಜಿನಲ್ ಬೆಳ್ಳಿ ಅಂತ, ಸಿಲ್ವರ್ ಅಂತ. ಚೆನ್ನಾಗಿದೆ ಅಲ್ಲ ಡಿಸೈನು? ಸೊ ಇದು ಬಂದು 96 ಗ್ರಾಮ್ಸ್ ಇದ್ದಾರೆ. ಎಷ್ಟಾಯ್ತು ಇದು? ಎಷ್ಟಾಯ್ತು? 11,500 ಆಯಿತು. ಇದು ಬಂದು ಕುಂಕುಮ ಭರಣಿ. ಅಂದರೆ 15,000 ಹೇಳಿದರು. ನಾನು ಮೊದಲೇ ಗೊತ್ತಲ್ಲ ಬಾರ್ಗಿನ್ ಜಾಸ್ತಿ ಮಾಡ್ತೀನಿ, ಹಾಗಾಗಿ 11,500ಗೆ ನಾನು ತೊಗೊಂಡೆ. ಆಮೇಲೆ ಬಂದು ನಾವು ಕಾಮಾಕ್ಷಿ ದೀಪ ತೊಗೊಂಡ್ವಿ. ಸೊ ನಾನು ಇದು ತೊಗೊಂಡ್ಮೇಲೆ ಅನ್ನಿಸ್ತು, ಇದು ಅಷ್ಟಲಕ್ಷ್ಮಿ ಇದು ಬರುತ್ತಲ್ಲ, ಸೊ ಅದು ತೊಗೋಬೇಕಾಯಿತು ಅಂತ ಹೇಳಿ. ಆಲ್ರೆಡಿ ತೊಗೊಂಡಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ಇಟ್ಕೊಂಡ್ವಿ. ಇದು ಬಂದು 82 ಗ್ರಾಮ್ಸ್ ಇದೆ. ಎಷ್ಟಾಯ್ತು ಇದು? ಟೋಟಲಿ ಎಲ್ಲ ತೊಗೊಂಡಿದ್ರಿಂದ ಎಷ್ಟು ಗ್ರಾಮ್ ಇದೆ ಅಂತ, ಎಷ್ಟೆಷ್ಟು ಕೊಟ್ವಿ ಅನ್ನೋದು ಗೊತ್ತಿಲ್ಲ ಸರಿಯಾಗಿ. 11,000 ಮೇ ಬಿ ಆಯಿತು, ತೊಗೊಂಡ್ವಿ. ಅದಾದಮೇಲೆ ಬಂದು ಈ ತಟ್ಟೆ ತೊಗೊಂಡ್ವಿ. ಈ ತಟ್ಟೆ ಬಂದು 27,000 ಆಯಿತು ಸಮಥಿಂಗ್ ಎಷ್ಟು. ಆಮೇಲೆ ಇದು ಲಕ್ಷ್ಮಿ ಕುಂಸಕ್ಕೆ ಅಕ್ಕಿ ಹಿಟ್ಟು ಇಡೋಕ್ಕೆ ಅಂತ ಇದನ್ನು ತಗೊಂಡ್ವಿ. ಏನೋ ಇದು ಬಂದು ತಾಮ್ರ ಅಥವಾ ಕಂಚಿನಲ್ಲೇ ಲಕ್ಷ್ಮಿ ಇಡಬೇಕು, ಅಥವಾ ಬೆಳ್ಳಿಲೇ ಇತ್ತಾಳೆನ ಇದು ಇತ್ತಾಳೆಲ್ಲೇ ಇಡಬೇಕು ಅಂತ ಹೇಳಿ ತಗೊಂಡೆ. ಇದೊಂದು ತಗೊಂಡ್ವಿ. ಆಮೇಲೆ ಬಂದು ಸೀರೆ, ನಮ್ಮ ಸೀರೆಗೆ ಬ್ಲೌಸು, ಸೀರೆಯಲ್ಲಿ ಬ್ಲೌಸ್ ಅರ್ದ್ಬಿಟ್ಟು ದೇವ್ರಿಗೆ ಉಟ್ಬಾರ್ದು ಅಂತ ಒಂದು ಬ್ಲೌಸ್ ಪೀಸು ತಗೊಂಡೆ. ಸೀರೆ ಇದು ನೋಡಿ, ಲಾಸ್ಟಿಗೆ ನಾನು ಪಿಂಕ್ ಚಾಯ್ಸ್ ಮಾಡ್ತಿದ್ನಲ್ವ, ಅದರಲ್ಲೇ ಒಂದು ಬ್ಲೂ ಕಲರು ಬಾರ್ಡ್ರಲ್ಲಿತ್ತು. ನನ್ನ ಹತ್ರ ಪಿಂಕ್ ಬ್ಲೌಸ್ ಎಲ್ಲದರಲ್ಲೂ ಬಂದಿರುತ್ತೆ, ಹಾಗಾಗಿ ಬ್ಲೌಸು ಬ್ಲೂ ಇರಲಿ ಅಂತ ಹೇಳಿ ಬ್ಲೂ ಅಲ್ಲೇ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿದೆ ನೋಡಿ. ಸೊ ಕಲರು ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಚಾಯ್ಸ್ ಮಾಡಿದೆ. ಯಾಕೆ ಅಂತಂದರೆ ನನ್ನ ಹತ್ರ ಎಲ್ಲ ಪಿಂಕು ರೆಡ್ಡು ಅದೇ ಜಾಸ್ತಿ ಇದೆ, ಹಾಗಾಗಿ ಒಂದು ಮೆಂತ್ಯ ಕಲರಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ. ಸೊ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳಿ ತಗೊಂಡೆ. ಲಕ್ಷ್ಮಿ ಚೆನ್ನಾಗಿ ಕಾಣಿಸ್ತಾಳೆ ಅಲ್ವಾ, ನೋಡೋಣ. ಆಮೇಲೆ ಬಂದು ನಾನು ಹೇಳಿದ್ನಲ್ಲ ತೋರಣ ಬೇಕು ತಗೊಂಡೆ ಅಂತ ಹೇಳಿ. ಇದು ಬಂದು ನಮಗೆ ಡೆಕೋರೇಟ್ಗೆ ತೋರಣ ಬೇಕಾಗಿತ್ತು, ಅದಕ್ಕೋಸ್ಕರ ಇಷ್ಟು ದಿನ ಬಂದು ನಾನು ಚೆಂಡು ಹೂವಲ್ಲೇ ಡೆಕೋರೇಟ್ ಮಾಡಿ ಪೋಣಿಸಿ ಹಾಕ್ತಾಯಿದ್ದೆ. ಇವತ್ತು ಬಂದು ಚೆಂಡುದು ತೋರಣ ತೊಗೊಂಡಿದ್ದೀನಿ, ಆ ಸೈಡ್ ಈ ಸೈಡ್ ಹಾಕೊಳ್ಳೋಕ್ಕೆ ಅಂತ ಹೇಳಿ ಇದೊಂದು ತಗೊಂಡೆ. ಆಮೇಲೆ ಇದು ಬಾಗಿಲಿಗೆ ಆಚೆನೇ ತಗೊಂಡೆ ಅಂತ ಹೇಳಿದ್ನಲ್ಲ, ಇದು ಬಂದು 400 ರುಪೀಸ್ ಆಯಿತು, ಎರಡರಿಂದ ಸೇರಿ. ಮಧ್ಯಾಹ್ನ ಹಾಕೋಬೋದು, ಸೈಡಿಂದನೂ ಹಾಕೋಬೋದು, ಹಾಗಾಗಿ ಇದನ್ನು ತಗೊಂಡೆ 400. ಇದು ಬಂದು ಆಚೆ ಹಾಕ್ಕೊಳ್ಳೋದಕ್ಕೆ ನನಗೆ ನಮ್ಮನೆ ಬಾಗಿಲು ಸ್ವಲ್ಪ ಚಿಕ್ಕದಿರೋದ್ರಿಂದ ಚಿಕ್ಕದೇ ಹಾಕ್ಕೊಂಡೆ, ತಗೊಂಡೆ. ಇದು ಬಂದು ನಿಮಗೆ 250 200 ಆ ರೇಂಜಲ್ಲಿತ್ತು. ಸೊ ಇದನ್ನು ತಗೊಳ್ಳಿ, ನೋಡಿ ಹೇಗಿದೆ ಅಂತ ಹೇಳಿ. ಇದು ಬಂದು ಇದು ಚೆನ್ನಾಗಿ ಲುಕ್ ಕಾಣಿಸ್ತಾ ಇದೆ, ನಮ್ಮನೆ ಬಾಗಿಲಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಅದಾದಮೇಲೆ ಬ್ಲೌಸ್ಗಳು ತಗೊಂಡೆ ಒಂದೆರಡು, ಚೆನ್ನಾಗಿದೆಯಾ ಬ್ಲೌಸ್? ಸೊ ಇದು ಬಂದುಬಿಟ್ಟು ಎಷ್ಟು ಕೊಟ್ಟಮ್ಮ? 400 ಹೇಳಿದರು, ಎರಡರಿಂದ 400 ಹೇಳಿದರು. ಸೊ ನಾವು ಕೊಟ್ಟಿದ್ದು 350 ರುಪೀಸ್.
ಹೀಗೆ ನಾವು ಇಷ್ಟು ಶಾಪ್ ಮಾಡಿದ್ದೀವಿ, ಅಂದರೆ ಪರ್ಚೇಸ್ ಮಾಡಿದ್ದೀವಿ ವರಲಕ್ಷ್ಮಿ ಹಬ್ಬಕ್ಕೆ. ಈ ಸಲ ವರಲಕ್ಷ್ಮಿ ಹಬ್ಬಕ್ಕೆ ಇಷ್ಟೆಲ್ಲ ನಾವು ಪರ್ಚೇಸ್ ಮಾಡಿದ್ದೀವಿ. ಇದನ್ನು ಯಾವ ಥರ ಡೆಕೋರೇಟ್ ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವೇ ನೋಡ್ತೀರಾ. ಈ ಸಲ ವರಮಹಾಲಕ್ಷ್ಮಿಗೆ ಇಷ್ಟೆಲ್ಲ ನಾವು ತಂದ್ವಿ. ಸೊ ಸ್ಯಾರಿ ರೇಟು ನಾನು ಹೇಳಿಲ್ಲ. ಸ್ಯಾರಿ ರೇಟಿಗೆ ಬಂದು ಈ ಸಲ ನಾನು 2000ಗೆ ಸ್ಯಾರಿ ತೊಗೊಂಡೆ. ಇಷ್ಟೇ ನೋಡಿ ಎಷ್ಟೆಲ್ಲ ತಗೊಂಡಿದ್ದೀನಿ ಈ ಸಲ. ನಾಳೆ ಬಂದು ಒಂದು ಮೆಟರ್ನಿಟಿ ಮೇಕಪ್ ಇದೆ. ಸೊ ಹಾಗಾಗಿ ಫಸ್ಟೇ ನಾನು ಸ್ಯಾರಿ ಗಿಫ್ಟ್ ಮಾಡಿಕೊಂಡ್ರೆ ಬಾಕ್ಸ್ ಫೋಲ್ಡಿಂಗ್ ಮಾಡಿದ್ರೆ ಅರ್ಜೆಂಟಿಗೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊದಲೇ ಇಟ್ಕೊಂಡು ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ನಾಳೆ ಬಂದು ಮಾರ್ನಿಂಗ್ 7 o'clock ನಾನು ಮೇಕಪ್ ಹೋಗಬೇಕು. ನೋಡಿ ಬಾಕ್ಸ್ ಫೋಲ್ಡಿಂಗ್ ಹೇಗಿದೆ ಅಂತ ನೋಡಿ ಹೇಳಿ, ಓಕೆನಾ. ನಾನು ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ರೆಡಿ ಆಗಬೇಕಲ್ವಾ. ಹಾಗಾಗಿ ನನ್ನ ಸ್ಯಾರಿಗೆ ಒಂದು ಬ್ಲೌಸ್ನ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ನಾನು ಹಾಕೋತಿರೋಂಥದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಹಾಕ್ಕೋತಾ ಇದ್ದೀನಿ. ಸೊ ಬ್ಲೌಸ್ನ ನಾನು ಇನ್ನೂ ಹೊಲ್ಸ್ಕೊಳಕ್ಕಾಗಿಲ್ಲ, ಇನ್ನೂ ಟೈಮ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೀನಿ. ನೋಡಿ ಮೀಶೋದಲ್ಲಿ ಆರ್ಡ್ರ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಡಿಸೈನ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ. ಬಟ್ ನನಗೆ ಇದು ತುಂಬ ದೊಡ್ಡದಾಗ್ತಾಯಿದೆ, ಹಾಗಾಗಿ ನಾನು ರಿಟರ್ನ್ಗೆ ಹಾಕಿದ್ದೀನಿ. ಆಮೇಲೆ ತುಂಬ ಡಾರ್ಕ್ ಆಯಿತು. ಈ ಪಿಂಕ್ ಬಂದು ಲೈಟ್ ಪಿಂಕ್ ಆಗಿದೆ, ಒಂಥರ ರೆಡ್ಡಿಶಲ್ಲಿದೆ. ಆದರೆ ಇದು ತುಂಬ ಪಿಂಕ್ ಆಯಿತು. ಸೊ ಹಾಗಾಗಿ ಇದು ಮ್ಯಾಚ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನಾನು ರಿಟರ್ನ್ ಹಾಕಿದ್ದೀನಿ. ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ ಮೀಶೋದಲ್ಲಿ ಬ್ಲೌಸ್ ತೊಗೊಳೋದಕ್ಕೆ ಚೆನ್ನಾಗಿರುತ್ತಾ ಇಲ್ವಾ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಕೆಲವ್ರಿಗೆ, ತೊಗೊಳ್ಳೋದಾ ಬೇಡವಾ ಅಂತೇಳಿ. ಸೊ ಖಂಡಿತ ಯೋಚನೆ ಮಾಡಬೇಡಿ, ಬುಕ್ಕಿಂಗ್ ಮಾಡಿ ಮೀಶೋದಲ್ಲಿ ತಗೊಳ್ಳಿ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ, ವರ್ಕು ಹಾಗೆ ಇದೆ. ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ತುಂಬ ಹೆವಿ ವರ್ಕ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನನಗೆ ಇಷ್ಟ ಆಯಿತು. ಬಟ್ ಕಲರ್ ತುಂಬ ಪಿಂಕ್ ಆಗಿದ್ದರಿಂದ ನಾನು ರಿಟರ್ನ್ ಹಾಕಿದ್ದೀನಿ. ನೀವು ಯಾವುದೇ ಥರದ ಯೋಚನೆ ಮಾಡದೆ ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಬೋದು. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.